ತುಳುನಾಡು ಹಲವಾರು ದೈವ ದೇವರುಗಳು ನೆಲೆಸಿರುವ ಪುಣ್ಯಭೂಮಿ. ಇಲ್ಲಿರುವ ಹಲವು ದೇವಾಲಯಗಳು ತನ್ನದೇ ಆದ ವಿಶೇಷತೆಗಳನ್ನು ಒಳಗೊಂಡಿದೆ. ನಾವಿವತ್ತು ನಿಮಗೆ ಪರಿಚಯಿಸಲು ಹೊರಟಿರುವುದು ಅಂಥದ್ದೇ ಒಂದು ದೇವಾಲಯವನ್ನ. ದೇವಾಲಯ ಎಂದಾಕ್ಷಣ ಸಾಮಾನ್ಯವಾಗಿ ಗರ್ಭಗುಡಿ, ಮುಖಮಂಟಪ, ಪ್ರಾಕಾರ ಮತ್ತು ರಾಜಗೋಪುರಗಳು ಇರುತ್ತವೆ. ಆದರೆ ನಾವಿಂದು ತೋರಿಸಲು ಹೊರಟಿರುವ ಈ ದೇವಾಲಯಕ್ಕೆ ಅಂತಹ ಯಾವುದೇ ರಚನೆಗಳಿಲ್ಲದೆ ಪ್ರಕೃತಿ ಮಡಿಲಿನಲ್ಲಿ ಬಯಲಿನಲ್ಲಿ ದೇವರು ನೆಲೆಸಿದ್ದಾರೆ. ಅದುವೇ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿಗೆ ಸೇರಿರುವ ಸೌತಡ್ಕದ ಶ್ರೀ ಮಹಾಗಣಪತಿ ಕ್ಷೇತ್ರ. ಸುಮಾರು 800 ವರ್ಷಗಳ ಇತಿಹಾಸವನ್ನ ಹೊಂದಿದ್ದರೂ ಇಂದಿಗೂ ಬಯಲು ಮಂದಿರದಲ್ಲೇ ಇರುವ ಸುಂದರ ಗಣೇಶನ ದೇವಸ್ಥಾನ ತನ್ನದೇ ಆದ ವಿಶೇಷತೆಗಳನ್ನು ಹೊಂದಿದ್ದು, ಇಲ್ಲಿ ವಿನಾಯಕನು ಪ್ರಶಾಂತವಾದ ಹಚ್ಚ ಹಸಿರಿನ ನಿತ್ಯ ಹರಿದ್ವರ್ಣ ಕಾನನದ ಮಧ್ಯೆ ತೆರೆದ ಮೈದಾನದಲ್ಲಿ ನೆಲೆ ನಿಂತು ದಿನದ 24 ಗಂಟೆಗಳ ಕಾಲ ಭಕ್ತರಿಗೆ ದರ್ಶನವನ್ನ ನೀಡುತ್ತಿದ್ದಾರೆ. ಜನರ ಒಂದು ನಂಬಿಕೆಯ ಕಥೆಯಂತೆ ಹಿಂದೆ ಈ ಪರಿಸರದ ಶ್ರೀಮಂತ ಬ್ರಾಹ್ಮಣ ಭಕ್ತರೊಬ್ಬರು ಗಣೇಶನಿಗೆ ದೇವಸ್ಥಾನ ನಿರ್ಮಿಸಲು ತೀರ್ಮಾನಿಸಿ ಕೆಲಸ ಪ್ರಾರಂಭಿಸುವಷ್ಟರಲ್ಲಿ ಗಣಪತಿಯು ದನ ಕಾಯುವ ಹುಡುಗನ ರೂಪದಲ್ಲಿ ಆ ಬ್ರಾಹ್ಮಣನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು, ದೇಗುಲ ನಿರ್ಮಿಸುವುದಾದರೆ ಗೋಪುರವು ರಾತ್ರಿ ಬೆಳಗಾಗುವುದರೊಳಗೆ ತಂದೆಯಾದ ಕಾಶಿ ವಿಶ್ವನಾಥನಿಗೆ ಕಾಣುವಷ್ಟು ಎತ್ತರದಲ್ಲಿ ಇರಬೇಕೆಂದು ಕಟ್ಟಾಜ್ಞೆ ಮಾಡಿದರಂತೆ. ಬ್ರಾಹ್ಮಣನು ಆ ಸವಾಲನ್ನ ಎದುರಿಸಲು ಸಾಧ್ಯವಾಗದೆ ದೇಗುಲ ನಿರ್ಮಾಣದ ಯೋಜನೆಯನ್ನ ಅಲ್ಲಿಗೆ ಕೈಬಿಟ್ಟರೆಂಬ ನಂಬಿಕೆ ಇದೆ. ಇನ್ನು ಇಲ್ಲಿಗೆ ಬರುವ ಭಕ್ತರು ತಮ್ಮ ಇಷ್ಟಾರ್ಥಗಳನ್ನ ಈಡೇರಿಸಿಕೊಳ್ಳಲು ಗಂಟೆ ಸೇವೆಯನ್ನ ಹೇಳಿಕೊಳ್ಳುತ್ತಾರೆ. ಹೀಗೆ ಹರಕೆ ಹೇಳಿಕೊಂಡರೆ ಕೆಲವೇ ದಿನಗಳಲ್ಲಿ ಬಯಕೆ ಈಡೇರುತ್ತದೆ ಎಂಬ ನಂಬಿಕೆ ಇದ್ದು, ತಮ್ಮ ಬಯಕೆ ಈಡೇರಿದ ಬಳಿಕ ಭಕ್ತರು ಇಲ್ಲಿ ಬಂದು ದೇವರಿಗೆ ಗಂಟೆಗಳನ್ನ ಅರ್ಪಿಸಿ ಹರಕೆ ತೀರಿಸುತ್ತಾರೆ. ಇನ್ನು ಈ ದೇವಾಲಯಕ್ಕೆ ವಿದ್ಯೆ ಕರುಣಿಸುವಂತೆ ಬೇಡಿ ಹಾಗೂ ಹಣದ ಸಮಸ್ಯೆ ಇದ್ದಾಗ ಮತ್ತು ದಂಪತಿಗಳಿಗೆ ಸಂತಾನ ಭಾಗ್ಯ ದೊರಕಲೆಂದು ಭಕ್ತರು ಈ ದೇವರ ಮೊರೆ ಹೋಗುತ್ತಾರೆ. ಇನ್ನು ಈ ದೇವಾಲಯದಲ್ಲಿ ಅಪ್ಪ ಕಜ್ಜಾಯ, ರಂಗಪೂಜೆ, ಪಂಚಕಜ್ಜಾಯ, ಮೋಡಪ್ಪ ಸೇವೆ ಅತ್ಯಂತ ವಿಶೇಷವಾಗಿದ್ದು, ಇಲ್ಲಿ ಅವಲಕ್ಕಿಯಿಂದ ತಯಾರಿಸಿದ ಪ್ರಸಾದವನ್ನ ಗಣಪತಿಗೆ ನೈವೇದ್ಯ ಮಾಡಿ ಅದನ್ನೇ ಭಕ್ತರಿಗೆ ಪ್ರಸಾದ ರೂಪದಲ್ಲಿ ಹಂಚಲಾಗುತ್ತದೆ. ಇಲ್ಲಿ ನಡೆಸಲಾಗುವ ವಿಶೇಷ ಪೂಜೆಗಳಲ್ಲಿ ಮೂಡಪ್ಪ ಸೇವೆ ಅತ್ಯಂತ ಪ್ರಮುಖವಾಗಿದ್ದು, ಈ ಸೇವೆಯಲ್ಲಿ ಮಹಾಗಣಪತಿಯ ಪ್ರತಿಮೆಯನ್ನ ಅಪ್ಪದಿಂದ ಮುಚ್ಚಲಾಗುತ್ತದೆ. ಈ ದೇವಾಲಯ ಪುರಾಣ ಪ್ರಸಿದ್ಧ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಿಂದ 40.3 ಕಿಲೋಮೀಟರ್ ಮತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಕೇವಲ 17.6 ಕಿಲೋಮೀಟರ್ ದೂರದಲ್ಲಿದ್ದು, ಕೊಕ್ಕಡದಿಂದ 2 ಕಿಲೋಮೀಟರ್ ದೂರದಲ್ಲಿದೆ. ಈ ಶಕ್ತಿಶಾಲಿ ಕ್ಷೇತ್ರಕ್ಕೆ ನೀವು ಭೇಟಿ ನೀಡಿ ಇಲ್ಲಿನ ಕುರಿತಾದ ಅನುಭವಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ.